ಒಂದೇ ಒಂದು ಹೆಸರು ಹೇಳಿದ್ರು. ನಿಮ್ಮ ಲೀಡರ್ ಯಾರು ಅಂತ ನೀವು ಹೆಸರು ಹೇಳೋದು. ಅದು ನಿಮಗೆ ಗೊತ್ತಾಗ್ತದೆ. ಓಕೆ, ಆಲ್ ರೈಟ್ ಸರ್, ಐ ಅಂಡರ್ಸ್ಟುಡ್. ನಿಮಗೆ ಗೊತ್ತಾಗ್ತದೆ. ಡನ್ ಸರ್, ಡನ್. ಸೊ ಒಂದೇ ಹೆಸರು ಹಿಡ್ಕೊಂಡು ಕೂತಿದ್ರು. ಆ ಹೆಸರ ಮೇಲೆ ಹೊಂದಾಣಿಕೆ ಬಂದಿಲ್ಲ. ಓಕೆ, ಅವ್ರ ಕೈಲಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ, ಅವ್ರಿಗೆ ಯಾರು ನಮ್ಮವರು ಯಾರು ಸಪೋರ್ಟ್ ಮಾಡಲ್ಲ, ಸರಿಯಾಗಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಬೇರೆ ಹೆಸರು ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ಇವರೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಪದ್ಧತಿ ಪ್ರಕಾರ ಅಲ್ಲಿ ಬಾಗಲಕೋಟಲ್ಲಿ ನೀವು ಒಂದು ಕೊಟ್ಟಿದ್ರಿ, ಇಲ್ಲೂ ನಮಗೆ ಕೊಡಿ. 2 ವರ್ಷ ಆದಮೇಲೆ, 2 ವರ್ಷದ ಚುನಾವಣೆ ಇದು, 2 ವರ್ಷ ಆದಮೇಲೆ ನೀವೇ ಬೇಕಾದ್ರೆ ಕಾಂಟೆಸ್ಟ್ ಮಾಡಿ, ಯಾರಿಗೆ ಬೇಕಾದ್ರೂ ನೀವು ಕಾಂಟೆಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಎಲ್ಲ ಮುಸ್ಲಿಂ ಲೀಡರ್ಸ್ನ ಕುಂಡಿಸ್ಕೊಂಡು ಎಲ್ಲರ ಹತ್ರ ಎಸ್ ಅನ್ನಿಸ್ಕೊಂಡು ಸಮರ್ಥ ಹೆಸರನ್ನ ಮುಂದೆ ತಂದಿದ್ರು, ಅನೌನ್ಸ್ ಮಾಡಿದ್ರು. ಅಕಸ್ಮಾತ್ ಏನಾದರೂ ನಮ್ಮ ನಾಯಕರುಗಳು ಏನೋ ಅಲ್ಲಿ ಸ್ವಲ್ಪ ಅಸಮಾಧಾನ ಆಗಿದೆಯೋ ಅಲ್ಲೇ ಅಬ್ಜೆಕ್ಷನ್ ಮಾಡ್ಬೋದಾಗಿತ್ತು. ಇಲ್ಲ, ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಲಿಲ್ಲ. ಅನೌನ್ಸ್ ಆಯಿತು, ಕೆಲಸ ಮಾಡೋದು ಶುರುವಾಯಿತು. ಆಮೇಲೆ ಕೆಲವರು ಕೋಪ ಮಾಡಿಕೊಂಡು ಹೋಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು. ಅದರಲ್ಲಿ ಸಾದಿಕ್ ಪೈಲ್ವಾನ್ ಒಬ್ಬರು. ಆ ಸಾದಿಕ್ ಪೈಲ್ವಾನ್ ಕೇಳ್ಕೊಳ್ಳಿ ಸಮೀಲಾರೆ ದಯವಿಟ್ಟು. ಅದು ನೀವು ಅರ್ಥ ಮಾಡ್ಕೋಬೇಕು, ನಾವಲ್ಲ. ಆಯ್ತಾ? ಅವ್ರಿಗೆ ವಿಡ್ರಾ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಮ್ಮಲ್ಲಿ 4 ಜನಕ್ಕೆ ಚೀಫ್ ಮಿನಿಸ್ಟರ್ ಅವರು ಜವಾಬ್ದಾರಿ ಕೊಟ್ಟರು. ಹೆಲಿಕಾಪ್ಟರಲ್ಲಿ ಹೋಗಿ ಟೈಮ್ ಆಗೋಗಿದೆ, ಅವ್ರಿಗೆ ವಿಡ್ರಾ ಮಾಡ್ಕೊಂಡು ಬನ್ನಿ. ಆದರೆ ಇವರೆಲ್ಲ ಇಲ್ಲಿಂದ ಬಿಟ್ಟು ಹೋಗೋಷ್ಟೊತ್ತಿಗೆ 3 ಗಂಟೆ ಆಗೋಗ್ಬಿಟ್ಟಿತ್ತು. ಆಮೇಲೆ ಇವರೇ ಉಳ್ಕೊಂಡ್ರು ಅಲ್ಲಿ, ಮತ್ತೆ ನಮ್ಮ ಸಲೀಂ ಅಹಮದ್ ಮತ್ತೆ ರಿಜ್ವಾನ್, ಅವರಿಬ್ಬರು ಹೋಗಿ ಅವ್ರನ್ನ ಮಾತಾಡಿಸಿ, ಹೆಂಗೋ ಕನ್ವಿನ್ಸ್ ಮಾಡಿಸಿ ಬೆಂಗಳೂರಿಗೆ ಕರೆಸಿ CM ಹತ್ರ ಮಾತಾಡಿಸಿ ಅವ್ರಿಗೆ ಕಾಂಟೆಸ್ಟಿಂದ ರಿಟೈರ್ ಆಗೋ ಥರ ಮಾಡಿದ್ರು. ಅದರಲ್ಲಿ ತಪ್ಪೇನಿದೆ? ಆಯ್ತಾ? ನೋ ಹೇಳ್ತೀನಿ ಕೇಳಿ. ಅದಾದ್ಮೇಲೆ ನಮಗೆಲ್ಲ ಡ್ಯೂಟಿ ಹಾಕಿದ್ರು. ಐ ಆಮ್ ಎ KPCC ವೈಸ್ ಪ್ರೆಸಿಡೆಂಟ್, ಐ ಆಮ್ ಎಕ್ಸ್ ಚೇರ್ಮನ್ ಆಫ್ ದಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಫಾರ್ 7 years. ಅಲ್ಲಿ ಗಲ್ಲಿ ಸುತ್ತಾಡಿ ನಾವು ಕೇಳಿದ್ವಿ ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ, ಗ್ಯಾರಂಟೀಸ್ ಎಲ್ಲ ಸಿಕ್ಕಿದೆ ನಮಗೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. SDP ಅವರು ಕ್ಯಾಂಡಿಡೇಟ್ ಇದು, SDP ಅವ್ರಿಗೂ ಹಕ್ಕಿದೆ ನಿಲ್ಲೋದಕ್ಕೆ, ನಿಲ್ಲಿಸಲಿ, ಏನು ತೊಂದರೆ ಇಲ್ಲ. ಆದರೆ ಒಂದು ಅಪಪ್ರಚಾರ ಶುರು ಮಾಡಿದ್ದೇನು ಅಂತಂದರೆ, ಮುಸ್ಲಿಮ್ಸ್ನ ಇವರು ಧೋಕಾ ಮಾಡಿದ್ದಾರೆ, ಸೀಟ್ ಕೊಡ್ಬೋದಾಗಿತ್ತು, ಮುಸ್ಲಿಮ್ಸ್ಗೆ ಸೀಟ್ ಕೊಡಲಿಲ್ಲ, ಈ ಥರ ಒಂದು ಅಪಪ್ರಚಾರ. ಕಾಂಗ್ರೆಸ್ಸಲ್ಲಿ ಯಾವಾಗಲೂ ಮೈನಾರಿಟೀಸ್ಗೆ ಕಡೆಗಣಿಸ್ತಾರೆ, ಅವ್ರು ಹೇಳಿದ ಮಾತನ್ನ ಉಳಿಸ್ಕೊಳ್ಳಲ್ಲ, ಬರೀ ಅವ್ರು ವೋಟ್ಗೋಸ್ಕರ ಇಟ್ಕೊಂಡಿದ್ದಾರೆ. ಅಪಪ್ರಚಾರ ಯಾರು ಮಾಡಿದ್ದು ಸರ್? ಎಲ್ಲ ವಿರೋಧ ಪಕ್ಷದವ್ರು ಎಲ್ಲ ಮಾಡಿದ್ರು, ಇನ್ಕ್ಲೂಡಿಂಗ್ SDPI ಆಲ್ಸೋ. ಎಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು. ಅದನ್ನ ಕೌಂಟರ್ ಮಾಡಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ನಸೀರ್ ಹುಸೇನು, ನಾನು ಮತ್ತೆ ನಮ್ಮ ಜೊತೆ ಇನ್ನ ನಮ್ಮ KPCC ಆಫೀಸ್ ಬೇರರ್ಸು, ನಾವೆಲ್ಲರೂ ಹೋಗಿ ಕನ್ವಿನ್ಸ್ ಮಾಡಿದ್ವಿ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಎಲ್ಲ, ದಯವಿಟ್ಟು ಈ ತಪ್ಪು ಮಾಡಕ್ ಹೋಗ್ಬೇಡ್ರಪ್ಪ, ಕಾಂಗ್ರೆಸ್ ವೋಟ್ ಮಾಡಿ ಗೆಲ್ಸಿ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡಿದ್ರು. ಆಯ್ತು, ಸ್ವಲ್ಪ ಏನಾದರೂ ಲೀಡ್ ಕಡಿಮೆ ಆಗ್ಬೋದು. ಬಟ್ ಅಲ್ಲಿ ಇದ್ದಿದ್ದು ವಾತಾವರಣ ನೋಡಿದ್ರೆ ಮುಸ್ಲಿಮ್ಸು ಎಲ್ಲ SDPಗೆ ಅಂತ ಹೇಳ್ತವ್ರೆ, ಎಲ್ಲ ಗೆದ್ದೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು, ಆಗೋದಿಲ್ಲ. ಆ ಥರ ನಾವು ಗೆಲ್ತೀವಿ, 100% ಗೆಲ್ತೀವಿ, ಇದು ಗೆಲ್ತೀವಿ, ಬಾಗಲಕೋಟೆನೂ ಗೆಲ್ತೀವಿ. ಸರ್, ಇಲ್ಲಿ ಜಮೀರ್ ಯಾಕೆ ಪ್ರಚಾರಕ್ಕೆ ಬರಲಿಲ್ಲ? ಅವ್ರಿಗೆ ಕೇರಳಗೆ KC ವೇಣುಗೋಪಾಲ್ ಅವರು ಮೆಸೇಜ್, ನಮಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾ ಇದ್ದೀನಿ. ನಮಗೆ ಮೆಸೇಜ್ ಬಂದಿದ್ದೀವಿ ಏನಂತಂದರೆ, ಕೇರಳಗೆ KC ವೇಣುಗೋಪಾಲ್ ಅವರು ಹೇಳಿ ಅವ್ರಿಗೆ ಕರ್ಸ್ಕೊಂಡಿದ್ದಾರೆ, ನೀವು 7ನೇ ತಾರೀಕು ಅವರು ಇಲ್ಲೇ ಇರಬೇಕು ಅಂತಾನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆದರೆ ಇಲ್ಲಿ ಕೆಲವೊಂದು ಕಡೆ ಜಮೀರ್ ಬಂದಿಲ್ಲ ಅಂತ ಒಂದು ಪ್ರಚಾರ ಶುರು ಆಯಿತು. ಅದಕ್ಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು 5ನೇ ತಾರೀಕಿಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು 5ನೇ ತಾರೀಕಿಗೆ ಬಂದರು, ಮಲ್ಲಿ ಅವ್ರ ಮನೆಗೆ ಹೋದರು, ಮಲ್ಲಿಕಾರ್ಜುನ್ ಅವ್ರ ಮನೆಗೆ. ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಒಂದೇ, ನಾವು ಜೊತೆ ಇದ್ವಿ, ಸಮರ್ಥ ಕೊಟ್ಟಿದ್ದು ಆಯ್ತು, ಅವ್ರಿಗೆ ಗೆಲ್ತಾರೆ, ಅವ್ರ ಎಲೆಕ್ಷನ್ ಗೆಲ್ತಾರೆ, ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ರು ಅವರು. ಬಾಗಲಕೋಟೆಗೆ ಹೋಗ್ಬೇಕು. It was a happy ending as per you. Then why this resignation, this one and everything? ಮತ್ತೆ DK ಶಿವ್ ಎಲ್ಲಾನು ಸರಿ ಇದ್ರೆ ಯಾಕೆ ರೆಸಿಗ್ನೇಷನ್ ಕೇಳ್ತಾ ಇದ್ದೀರಾ ನಜೀರ್ ಅವ್ರದ್ದು? ಜಬ್ಬಾರ್ ರೆಸಿಗ್ನೇಷನ್ ಯಾಕೆ?
ಅಂಡ್ ಡಿ ಕೆ ಶಿವಕುಮಾರ್ ಯಾಕೆ ಹೇಳಿದ್ರು ನನಗೆ ಅಲ್ಲಿ ಒಳಗಡೆ ಪಾರ್ಟಿ ಒಳಗಡೆ ಯಾರೋ ಏನೋ ಮಾಡಿದಾರೆ, ಏನೋ ರಿಪೋರ್ಟ್ಸ್ ಬಂದಿದೆ, ನಾನು ರಿಪೋರ್ಟ್ ತರಿಸ್ಕೋತೀನಿ ಅಂತ ಯಾಕೆ ಹೇಳಿದ್ರು? ಇಫ್ ಎವ್ರಿಥಿಂಗ್ ಇಸ್ ಓಕೆ ಸರ್, ಆರ್ ಇಫ್ ಎವ್ರಿಥಿಂಗ್ ವಾಸ್ ಓಕೆ, ಹೈಕಮಾಂಡ್ ಕೈಗೆ ಏನಂತ ರಿಪೋರ್ಟ್ ಯಾಕೆ ಹೋಯ್ತು? ರಿಪೋರ್ಟ್ ಹೈಕಮಾಂಡ್ಗೆ ಹೇಳ್ತೀನಿ ಕೇಳಿ ಸ್ವಲ್ಪ ಗಣೇಶ. ಮೈನಾರಿಟಿ ಒಂದೇ ಒಂದು ಸೆಕೆಂಡ್ ಹೇಳಿದ್ರಿ ಅಪಪ್ರಚಾರ ಅಂತ ಹೇಳಿದ್ರಿ. SDPI ಏನವರೆಗೆ ಫಂಡಿಂಗ್ ಮಾಡಿದ್ದಾರೆ ಅಂತ ಯಾರೂ ಮಾಡಲಿಲ್ಲ. ಅದು KPCC ಕಚೇರಿಯಲ್ಲಿ ನಿಮ್ಮ ಪಕ್ಷದ ಉನ್ನತ ನಿಮ್ಮ ಹತ್ರ ವ್ಯಕ್ತಿಗಳೇ ಮಾಹಿತಿ ಮಾಡಿದ್ದು. ಇದೆಯಾ? ಇವನ್ ರಿಜ್ವಾನ್ ಅವರು ಅದ್ರ ಬಗ್ಗೆ ರಿಯಾಕ್ಷನ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸಲೀಂ ಅಹಮದ್ ಸಾಹೇಬರು ಏನು ಹೇಳಿಲ್ಲ. ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಇದ್ದೆ. ಕೇಳಿ ದಯವಿಟ್ಟು ಅಲ್ಲಿ ಯಾರು ಪ್ರೆಸೆಂಟ್ ಇದ್ರು ಅವ್ರನ್ನ ಕೇಳಿ ದಯವಿಟ್ಟು. ನಾನು ಕೇಳಿದ್ದೀನಿ. ಆಯ್ತಾ? ನೀವೇನ್ ಕೇಳಿದ್ರಿ ನನ್ನ? ವೈ ದಿಸ್ ರೆಸಿಗ್ನೇಷನ್ ಡ್ರಾಮಾ? ರೆಸಿಗ್ನೇಷನ್ ಯಾಕೆ ಅಂತಂದ್ರೆ ನೋಡಿ, ನಮ್ಮ KMDC ಚೇರ್ಮನ್, ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್, ಅವ್ರ ಕರ್ತವ್ಯ ಬರಬೇಕಾಗಿತ್ತು. ಹಜ್ ಕಮಿಟಿ ಚೇರ್ಮನ್ ಅವರು ಕರ್ತವ್ಯ, ಬಿಕಾಸ್ ಇಟ್ ವಾಸ್ ಎ ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ, ಬರಬೇಕಾಗಿತ್ತು. ಉರ್ದು ಅಕಾಡೆಮಿ ಚೇರ್ಮನ್, ಉರ್ದು ಮಾತಾಡೋರು ಸಾಬ್ರಕ್ಕೋಸ್ಕರ ಕೊಟ್ಟಿರೋದವ್ರಿಗೆ, ಅವರು ಬರಬೇಕಾಗಿತ್ತು. ಇವರು ಈ 3 ಜನನೂ ಬಂದಿಲ್ಲ. ಹಜ್ ಕಮಿಟಿ ಚೇರ್ಮನ್ನು ಬಂದಿಲ್ಲ. ಮತ್ತು ಜಮೀರ್ ಅವರು 5ನೇ ತಾರೀಕು ಬಂದರು. ಕ್ಯಾಂಪೇನ್ ಮಾಡಲಿಲ್ಲ. ಕ್ಯಾಂಪೇನ್ ದಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಂಪೇನ್ ಮಾಡಲಿಲ್ಲ ಅವರು. ಕ್ಯಾಂಪೇನ್ ಮಾಡಲಿಲ್ಲ. ಆಯಿತಾ? ಅದಾದಮೇಲೆ SDP ಅವರು, ಮತ್ತು ಈ ಕಡೆ ಇನ್ನೊಂದು ಕಡೆ BJP ಅವರು, ಇನ್ನೊಂದು ಕಡೆ ಒಂದು 2-3 ಇಂಡಿಪೆಂಡೆಂಟ್ಸು. ನಾನು ಮಾಡಿರ್ತಕ್ಕಂಥ ಕೆಲಸ, ನಾನು ಕೇಳಿರ್ತಕ್ಕಂಥದ್ದು ಜನರಿಗೆ ಅಲ್ಲಿ ಯಾರು ಕಾಂಗ್ರೆಸ್ ವಿರೋಧ ಇಲ್ಲ. ಲೋಕಲ್ ಲೆವೆಲ್ ಬಗ್ಗೆ ಮಾತಾಡ್ತಾನೆ ಇಲ್ಲ ನಾನು. ಐ ಆಮ್ ನಾಟ್ ಅಟ್ ಆಲ್ ಸ್ಪೀಕಿಂಗ್ ಅಬೌಟ್ ಈಗ ರೆಸಿಗ್ನೇಷನ್ ಬಗ್ಗೆ ಹೇಳಿದ್ರೆ ಅವ್ರು ಯಾರು ಬರಲಿಲ್ಲ, ಅದಕ್ಕೆ ತಗೊಳ್ತಾ ಇದೀವಿ ಅಂತ ಹೇಳಿದ್ರು. ಆಯಿತು. ಆ ರಿಪೋರ್ಟನ್ನು ನಮ್ಮ AICC ಸೆಕ್ರೆಟರಿ ಅಭಿಷೇಕ್ ದತ್ ಅವರು ಆ ರಿಪೋರ್ಟ್ ತಗೊಂಡು ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಆ ರಿಪೋರ್ಟ್ ಏನು ಅಂತ ನನಗೆ ಗೊತ್ತಿಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಓಕೆ ಸರ್, ಸಮೀವುಲ್ಲಾ ಸರ್, ಎಸ್ ಪ್ಲೀಸ್. ಈಗ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸ್ವಲ್ಪ ಎಲ್ಲಿ ಅವಾಯ್ಡ್ ಮಾಡಬೇಕು ಅಥವಾ ಸೂಕ್ಷ್ಮವಾಗಿ ಹೇಳ್ಬೇಕು ಅಷ್ಟನ್ನು ಹೇಳ್ಕೊಂಡು ಹೋದ್ರು. ಈಗ ನಿಮಗೆ ಒಂದು ಪ್ರಶ್ನೆ, ನೀವು ಸೀನಿಯರ್ ಮ್ಯಾನು. ಈಗ ವಕ್ಫ್ ಬೋರ್ಡ್ ಯಾವ್ದೋ ಮೈನಾರಿಟಿ ಡೆವಲಪ್ಮೆಂಟ್ ಬೋರ್ಡ್ ಒಂದು ಹೇಳಿದ್ರಿ, ಇನ್ನೊಂದು ಯಾವ್ದೋ ಒಂದ್ 2-3 ಜನದ್ದು 3 ಉರ್ದು ಅಕಾಡೆಮಿ ಚೇರ್ಮನ್ ಹೇಳಿದ್ರಿ. ಈ 3 ಅಚ್ಚುಕಟ್ಟಿನ ಜಾಗದಲ್ಲಿ ನೀವೇ ಹೇಳಿದ ರೀತಿಯಲ್ಲಿ ಪ್ರಭಾವಿ ಸಚಿವರ ಹಿಂಬಾಲಕರು ಅಥವಾ ಬೆಂಬಲಿಗರು ಈ ಜಾಗವನ್ನ ಇಟ್ಕೊಂಡಿದ್ದಾರೆ. ಈಗ ಜಬ್ಬಾರ್ ಅವರ ರೆಸಿಗ್ನೇಷನ್ ತಗೊಂಡಂಗೆ ಈ 3 ಜನನು ರೆಸಿಗ್ನೇಷನ್ ತಗೋಬೇಕು ತಾನೆ? ಅಟ್ ದ ಸೇಮ್ ಟೈಮ್ ಜಮೀರ್ದು ರೆಸಿಗ್ನೇಷನ್ ತಗೋಬೇಕಲ್ಲ, ಅವರು ಕ್ಯಾಂಪೇನ್ ಬರ್ಲಿಲ್ವಲ್ಲ. ಇಲ್ಲಿ ಹೇಳ್ತೀನಿ ಕೇಳಿ, ಡೈರೆಕ್ಷನ್ ಬಂದಿದೆ, ಅವಾಗ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಜಬ್ಬಾರ್ ಬಗ್ಗೆ ನೀವು ಹೇಳಿದರೆ ಸೀಟ್ ಸಿಗದೇ ಇರಲಿ, ಆಸ್ ಎ ಚೇರ್ಮನ್ ಆಫ್ ದಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವ್ರ ಕರ್ತವ್ಯ ಇತ್ತು ಆಚೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ. ನಾನು ಚೇರ್ಮನ್ ಇದ್ದಾಗ MLC ಕೇಳಿದೆ, ಸೀಟು ಕೇಳಿದೆ, ಕೊಡಲಿಲ್ಲ. ನಾನು ಕೆಲಸ ಮಾಡೋದು ಪಕ್ಷಕ್ಕೆ. ನಿಮಗೂ ಗೊತ್ತಿದೆ ಅದು. ಹಾಗಾದ್ರೆ ನೀವು ಕೇಳಿದ ಕರೆಕ್ಟ್. ಅಲ್ಲ, ನಿಮಗೂ ಗೊತ್ತಿದೆ ಅದು ಇದೆಯೋ ಇಲ್ವೋ ಅನ್ನೋದು ಇವ್ರು ಹೇಳಿದಾಗೆ ಪಕ್ಷದ ಒಂದು ಗುಂಪಿನಲ್ಲಿ ಸಮರ್ಥ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಆಗಿದ್ದು ಒಪ್ಪಿಕೊಂಡ್ಮೇಲೂ ಕೂಡ ಹೈಕಮಾಂಡ್ ಇಷ್ಟೊಂದು ಆಟ ಆಡಕ್ ಬಿಟ್ಟಿದೆ ಅಂದ್ರೆ ಹೈಕಮಾಂಡ್ ಇದೆಯೋ ಇಲ್ಲೋ ನೋಡಿ. ನಿಮ್ಮ ಹೈಕಮಾಂಡ್ ಏನು ಆಟ ಆಡಕ್ ಬಿಟ್ಟಿಲ್ಲ. KC ವೇಣುಗೋಪಾಲ್ ಒಂದು ಗುಂಪು, ಸುರ್ಜೇವಾಲಾ ಒಂದು ಗುಂಪು, ಅದೆಲ್ಲ ನಿಮ್ಗೆ ಇರಬೇಕು. ಅದು ಏನಿಲ್ಲ. ಇಲ್ಲ ಮೇಡಮ್, ಒಂದು ನಿಮಿಷ ನೋಡಿ, ಅಕಸ್ಮಾತ್ ತಗೊಂಡ್ರೆ ನಿಮ್ಮಲ್ಲೂ ಬೇಕಾದಷ್ಟು ಬಣಗಳಿದೆ. ಆಯ್ತು, ಅಲ್ಲ ಕೇಳಿ, ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಜಬ್ಬಾರ್ದ ವಿಷಯ ತಗೊಳ್ಳೋಣ. ಅಕಸ್ಮಾತ್ ಅವ್ರಿಗೆ ರೆಸಿಗ್ನೇಷನ್ ಕೊಡಿ ಅಂತ ಕೇಳಿದ್ರು, ಕೇಳೋಕ್ಕಿಂತ ಮುಂಚೆ ಅವರು ಕೊಟ್ಬಿಟ್ಟಿದ್ರು. ಅಕಸ್ಮಾತ್ ರೆಸಿಗ್ನೇಷನ್ ಕೊಡಿ ಅಂತ ಕೇಳದೆ ಇನ್ನೂ ಸ್ವಲ್ಪ ಡಿಲೇ ಆಗಿದ್ದಿದ್ರೆ ಇವರೇ ಕೇಳ್ತಿದ್ರು, ಏನ್ರಿ ನಿಮ್ಮ ಹೈಕಮಾಂಡ್ ಇಷ್ಟು ವೀಕು,
ಅವರು ಕ್ಯಾಂಪನ್ನೇ ಮಾಡಿಲ್ಲ, ಪಕ್ಷಕ್ಕೆ ಕೇಂದ್ರ ವಿರೋಧ ಕೊಟ್ಟಿದ್ದಾರೆ ಅಂದ್ರೆ ಅವರೆಲ್ಲ ವಿರೋಧ ಮಾಡಿದ್ದಾರೆ, ಶಿಸ್ತುಬದ್ಧ ಆಕ್ಷನ್ ಕಾರ್ಯಕರ್ತರು. ತಗೊಳ್ಳಲ್ಲ ಅಂತ ಖುಷಿ ಹೇಳ್ಬಿಟ್ಟು ಪಡಿ. ಖಂಡಿತ ನಿಮ್ಮಲ್ಲಿ ಯಾರು ಅನ್ಕೊಂಡಿಲ್ಲ, ಖುಷಿ ಹಂಗಂಗ್ ಪಡಿ. ಮಾಡ್ತಾರೆ. ಮಾಡಿದೀವಲ್ಲ ಇಮಿಡಿಯೇಟ್. ದಾರಿ ತೋರಿಸ್ಕೊಟ್ಟಿದ್ದಾರಲ್ಲ, Yes, all right, thank you so ಹಿಂಬಾಲಕರ much. ನೀತಿ ರೀತಿ ಸರಿ ಇಲ್ಲ, ಹಾಗಾಗಿ ಪಕ್ಷ ಒಡಕಿನದ್ದಾಗಿದೆ. ಹುಡುಕಿಲ್ಲ, ನಿಮ್ಮ ಪಕ್ಷದ ಮನೆಯಲ್ಲಿ ಹೋಗಬಾರ್ದಾಗಿದೆ. ಯತ್ನಾಳ್ ಬಣ, ಸಂತೋಷ್ ಬಣ, ಜಾರಕಿಹೊಳಿ ಬಣ, ವಿಜೇಂದ್ರ ಬಣ, ರೇಣುಕಾಚಾರ್ಯ ಬಣ, ಯಾರೆಂತದ್ದು ಯಾರು ಇಲ್ಲ. ಫಸ್ಟ್ ನಿಮ್ಮ ಪಕ್ಷ ನೋಡ್ತಾರೆ. ನಿಮ್ಮ ಪಕ್ಷದಲ್ಲಿ ನಿಮ್ಮಿಂದ ಆಮೇಲೆ ಇನ್ನೊಂದು All ವಿಚಾರ. right, all right. Thank you, ಒಂದಾಗಿದೆ. ಸಮೀವುಲ್ಲಾ sir. ಕೇಳಿ, Thank you so much. ಇನ್ನೊಂದು ವಿಚಾರ Yes, yes, please sir, please. ಸುರ್ಜೇವಾಲಾ ಅವರು ಬೆಂಗಳೂರು ಬಂದ್ಬಿಟ್ಟು ಎಲ್ಲಾ ಮೈನಾರಿಟೀಸ್ದು ಒಂದು ಮೀಟಿಂಗ್ ಮಾಡಿದ್ರು. ನಾನು ಇದ್ದೆ ಅದರಲ್ಲಿ. ಜಮೀರ್ ಇದ್ರು, ನಸೀರ್ ಅಹಮದ್ ಇದ್ರು, ಸಲೀಮು, ತನ್ವೀರ್ ಸೇಠ್ ಎಲ್ಲರೂ ಇದ್ರು, ಈವನ್ ಇನ್ಕ್ಲೂಡಿಂಗ್ ಮಿಸ್ಟರ್ ಜಬ್ಬಾರ್ ಆಲ್ಸೋ. ಅಲ್ಲಿ ಎಲ್ಲರೂ ಅವ್ರವ್ರ ಏನೇನು ಅನಿಸಿಕೆ ಇದೆ ಅದನ್ನು ಹೇಳ್ಕೊಂಡ್ರು. ಆಮೇಲೆ ಮುಸ್ಲಿಂ ಟಿಕೆಟ್ ಕೊಡಬೇಕು ಅಂತ ಹೇಳಿಬಿಟ್ಟೆ ಒಂದು ಎಲ್ಲ ಬಾಯಿಂದ ಬಂದಿದ್ದು. ಆಮೇಲೆ ಜಮೀರ್ ಅಹಮದ್ ಅವರು ಅಲ್ಲೇ ಜಬ್ಬಾರ್ ಅವ್ರಿಗೆ ಸೀಟ್ ಕೊಡಿ, ಅವ್ರು ಸೋತ್ ಬಿಟ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಹಂಗಾರೆ ಅವರು ಈಚೆ ಬಂದಿದ್ದಾರೆ, ಇವಾಗ ಸಮರ್ಥ್ ಸೋತ್ರು ಜಮೀರ್ದು ರೆಸಿಗ್ನೇಷನ್ ತಗೊಳ್ತೀರಾ ಅಂತ ಆಯ್ತು. ಅದು ನಾನು ಹೇಳ್ತಾ ಇದ್ದೀನಿ, ನೀವೇ ಹೇಳ್ಕೊತಿದ್ದೀರಿ ಎಲ್ಲ. ಮೇಡಮ್ ಕರೆಕ್ಟ್ ಅದು. Sir, coincide ಅದು. ಆಮೇಲೆ come to a conclusion later. ಸೋಲಲ್ಲ, ಕಾಂಗ್ರೆಸ್ ಪಕ್ಷ Please come to a ಒಂದು ನಿಮಿಷ ರೀ. ಸಮೀವುಲ್ಲಾ sir, I spoke technically. ಇಲ್ಲಿ ಕೇಳಿ, ಆಮೇಲೆ ಹೇಳಿ ಅದು. ನನಗೆ ಕೇಳಿ, ಫುಲ್ ಕೇಳಿ. ಎಲ್ಲರೂ ಕೆಲಸ ಮಾಡಿದ್ದಾರೆ. 2 ಸೀಟಲ್ಲೂ ಬಾಗಲಕೋಟೆಲ್ಲೂ ಗೆಲ್ತೀವಿ. ಎಲ್ರಪ್ಪ ಯಾರು ಬೇಡ ಅಂತ ಇಲ್ಲ ಹೇಳಿದ್ದಾರೆ. ಕೇಳಿ, ಫುಲ್ ಕೇಳ್ಕೊಳ್ಳಿ ಮತ್ತೆ. ಫುಲ್ ಕೇಳ್ಕೊಳ್ಳಿ. ಈಗ ಆಯ್ತು ಬಿಡಿ, ಈ ಆಯ್ತು ಮಾತು ಬಿಡಿ. ಇಲ್ಲ, ಇಲ್ಲ, ಈಗ ಸಮೀಲ್ ಅವ್ರು ಎರಡು ಕೇಳ್ಬೇಕು ಪ್ರಶ್ನೆ, ನೀವು. Sir, I ಎರಡು need to ಪ್ರಶ್ನೆ. wind up sir. ಒಂದೇ ಒಂದು ಅಲ್ಲ, ಮಾತು ಸಮೀಲ್ ಅವ್ರು ಕೇಳ್ಬಿಡಿ, ಕೇಳ್ಬೇಕು, ನೀವು ಈ ಮಾತು ಕೇಳಬೇಕು Sir, please, ದಯವಿಟ್ಟು. ಒಂದೇ ಒಂದು ಮಾತು. ಯಾಕಂದ್ರೆ ಸುರ್ಜೇವಾಲಾ ಹೆಸರು ಅವರು ಇನ್ವಾಲ್ವ್ ಆಗಿದೆ ಇದರಲ್ಲಿ. ಏನಂತಂದ್ರೆ ನಮ್ಮ ನಸೀರ್ ಅಹಮದ್ ಅವರು ಹೇಳಿದ್ರು, ಎಲ್ಲ ನಮ್ಮ ಸಮಾಜದ ಮೌಲ್ವಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ ಸರ್, ಒಂದು ಮುಸ್ಲಿಂ ಕೊಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಜಮೀರ್ ಅವರು ಜಬ್ಬಾರ್ಗೆ ಸೀಟ್ ಕೊಡಿ, ಅವರು ಸೋತ್ ಬಿಟ್ರೆ ನಾನು ರಿಸೈನ್ ಮಾಡ್ತೀನಿ, ಕೇಳ್ಕೊಳ್ಳಿ ಫಸ್ಟು, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಲಾಸ್ಟಲ್ಲಿ ಸುರ್ಜೇವಾಲಾ ಅವ್ರು ಮಾತಾಡಿದ್ರು. ಸುರ್ಜೇವಾಲಾ ಅವ್ರು ಮಾತಾಡುವಾಗ ಇಷ್ಟೇ ಹೇಳಿದ್ರು, ಮುಸ್ಲಿಮ್ ಕೊಡಬೇಕಂಥೇಳಿ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಪರವಾಗಿ. ಆದರೆ ಇಲ್ಲಿ ನಾನು ಯಾರಿಗೂ ರೆಸಿಗ್ನೇಷನ್ okay, ಕೇಳಕ್ಕೆ okay, ಬಂದಿಲ್ಲ, sir, okay. ರೆಸಿಗ್ನೇಷನ್ ತಗೊಳಕ್ಕೆ ಬಂದಿಲ್ಲ. Right, sir, right, ಕೊಡೋದು right. ಬಿಡೋದೆಲ್ಲ ಅವ್ರ ಇಷ್ಟ ಅಂತ. Right, sir, ಮತ್ತೆ ಯಾರು ನಮ್ಮ ಮುಸ್ಲಿಂ Right, right, ಧರ್ಮದ right. ಗುರುಗಳೇ ಅವ್ರ ಬಗ್ಗೆ ಏನು ಒಂದು ವಿಚಾರನೂ ಮಾತಾಡ. Right, thank you so much.